ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ನಿಮ್ಮ ಈರಣ್ಣ ಬಂಗಾರಿ ರಾಜಶಾಸ್ತ್ರದ ಉಪನ್ಯಾಸಕರು. ತಮ್ಮೆಲ್ಲರಿಗೂ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಯಾಕಂದರೆ ಇಲ್ಲಿ ಈಗಾಗಲೇ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ KCET ಸೀರೀಸ್ಗಳು ಮುಗಿದು, ಯಾಕಂದರೆ ನಾಳೆ ಎಕ್ಸಾಮ್ ಇದೆ. ಅವರಿಗೆ ಮತ್ತೊಮ್ಮೆ ಏನಂದರೆ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ, ನಿಮಗೇನಂದರೆ TET ಅವರಿಗೆ ಆರಂಭ ಮಾಡುವುದು ನಾವು ಕಾಣಲಾಗ್ತದೆ. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ನಮಗೇನಂದರೆ ಯೂಟ್ಯೂಬ್ ಚಾನಲ್ ಅಂದರೆ ಮಾನ್ವಿ ತಾಲೂಕಿನ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅಂದರೆ ಉರುಕುಂದಪ್ಪ ಸಾರಥ್ಯದಲ್ಲಿ ನಡೆದಿರುವಂಥದ್ದು ನಾವು ಕಾಣಲಾಗ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆಫ್ಲೈನ್ಗಿಂತ ಅಂದರೆ ಯೂಟ್ಯೂಬ್ ಪ್ರಮುಖವಾಗಿರುವಂಥದ್ದು ನಾವು ಕಾಣಲಾಗ್ತದೆ. ಯಾಕಂದರೆ ಮನೆಗೂ ಅಂದರೆ ಮನೆಯಲ್ಲಿ ಕ್ಲಾಸ್ಗಳನ್ನು ಕೇಳುವಂಥದ್ದು ನಾವು ಕಾಣಲಾಗ್ತದೆ. ಒಟ್ಟಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರುವಂಥ ಎಲ್ಲ ಸ್ಪರ್ಧಾರ್ಥಿಗಳು ಅಂದರೆ ಈಗಾಗಲೇ TETಗೆ ಅಂದರೆ ಸ್ಪರ್ಧಾರ್ಥಿಗಳಾಗಿರುವಂಥದ್ದು, ಮತ್ತು GPT ಆಗಿರುವಂಥದ್ದು, HT ಅಂದರೆ ಆಗಿರುವಂಥದ್ದು, ಇತರೆ ಎಲ್ಲ ಕಾಂಪಿಟೇಟಿವ್ ಏನಪ್ಪ ಅಂದರೆ ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ತಮ್ಮದಾದಂಥ ರೀತಿಯಲ್ಲಿ ಫ್ರೀ ಕಾಸ್ಟಲ್ಲಿ ಕೊಡುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡಿ, ನಾವು ಇತ್ತೀಚೆಗೆ ಅಂದರೆ ಶಿಕ್ಷಕರು ಅಂದರೆ ನಾವೆಲ್ಲ ಏನಂದರೆ ಶಿಕ್ಷಕರು ಆಗಬೇಕಾಗಿದೆ. ಅಂದರೆ ಶಿಕ್ಷಕರು ಉತ್ತಮವಾದಂಥ ಬೆಸ್ಟ್ ಆಫ್ ಟೀಚರ್ ಆಗಬೇಕಾಗಿದೆ ನಮಗೇನು ಬೇಕು? ಸೈಕಾಲಜಿ ಬೇಕಾಗ್ತದೆ. ಯಾಕಂದರೆ ನೋಡ್ರಿ, ಈಗಾಗಲೇ ಬೇಡಲ್ಲಿ ಶಿಕ್ಷಣ ನೀವು ಈಗಾಗಲೇ ಇದ್ದೀರಿ, ಮತ್ತು ಈಗಾಗಲೇ ಬೇಡ ಮುಗಿಸಿದ್ರು ಶಿಕ್ಷಕರಿದ್ದೀರಿ. ನಿಮ್ಗೆಲ್ಲರಿಗೆ ಏನಪ್ಪ ಅಂದರೆ ಅತ್ಯುತ್ತಮವಾದ CET ಅಂದರೆ GPT CET ಆಗಬೇಕಾದ್ರೆ ಇಲ್ಲಿ ಸೈಕಾಲಜಿ ಬೇಕಾಗ್ತದ. ಇಲ್ಲಿ ಯಾವ ರೀತಿಯಾದಂಥ ಇಲ್ಲಿ ಪ್ರತಿಯೊಬ್ಬರು ಅಂದರೆ ಮನೋವಿಜ್ಞಾನದ ಪ್ರಮುಖ ಸಿದ್ಧಾಂತಗಳು ಇರಲ್ಲ. ಇವ್ರೇನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳ ಕಲಿಕೆಗೆ ಏನು ಮಾಡ್ತಾರೆ? ಪ್ರಭಾವ ಬೀರುವಂಥ ವ್ಯಕ್ತಿಗಳಾಗಿರ್ತಾರೆ. ಇವ್ರೇನು ಮಾಡ್ತಾರೆ? ಇವರು ಯಾವುದಂದ್ರೆ ಪ್ರಯೋಗಗಳ ಮೂಲಕ ಏನು ಮಾಡ್ತಾರೆ? ಸಿದ್ಧಾಂತಗಳನ್ನು ರಚನೆ ಮಾಡಬೇಕಾಗುತ್ತದೆ. ಈ ಸಿದ್ಧಾಂತಗಳು ಯಾವ ರೀತಿ ಅಂದರೆ ವಿದ್ಯಾರ್ಥಿಗಳ ಒಂದು ವಿಶಾಲವಾದಂಥ ದೃಷ್ಟಿಕೋನ ಅಂದರೆ ಓರಿಯಂಟೇಷನ್ ಬೆಳಲಿಕ್ಕೆ ಈ ಸಿದ್ಧಾಂತಗಳು ಪ್ರಮುಖವಾಗುತ್ತವೆ. ಈ ಸಿದ್ಧಾಂತಗಳ ಮೂಲಕ ಯಾರಿಗಂದ್ರೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಮೇಲೆ ಮಾಡ್ತಾರ ಗಮನ ಹರಿಸಬೇಕು, ಗೈಡೆನ್ಸ್ ಕೊಡ್ಲಿಕ್ಕೆ ಏನಂದ್ರೆ ಇವು ತನ್ನದಾದಂಥ ಒಂದು ವಿಶಿಷ್ಟವನ್ನು ಪರಿಗಣನೆ ಕಾಣಲಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ ವಿಜ್ಞಾನದಲ್ಲಿರುವಂಥ ಪ್ರಮುಖ ಸಿದ್ಧಾಂತಗಳಿದಲ್ಲ, ಇವರೆಲ್ಲ ಸಿದ್ಧಾಂತಗಳು ಏನು ಮಾಡ್ತಾರೆ? ಮಕ್ಕಳಿಗೆ ಒಂದು ಕಲಿಕೆಯನ್ನು ಕೊಡಬೇಕಾಗಿದ್ರೆ ಏನು ಮಾಡ್ತಾರೆ? ಮೊದಲು ಪ್ರತಿಯೊಬ್ಬ ಸಿದ್ಧಾಂತಗಳು ಏನು ಮಾಡ್ತಾರೆ? ಪ್ರಾಣಿಗಳನ್ನು ಬಳಕೆ ಮಾಡ್ತಾರೆ. ಆ ಪ್ರಾಣಿಗಳನ್ನು ಬಳಕೆ ಮಾಡಿ ಅಲ್ಲಿರುವಂಥ ರಿಸಲ್ಟ್ ಮೂಲಕ ಏನು ಮಾಡ್ತಾರೆ? ಅದನ್ನ ಅಪ್ಲೈಡ್ ಮಾಡ್ಕೊಳ್ತಾರೆ. ಅಪ್ಲೈಡ್ ಮಾಡಿ ಶಿಕ್ಷಣಕ್ಕೆ ಏನು ಮಾಡ್ತಾರೆ? ಒಂದು ರೀತಿಯಾದಂಥ ನೇರವಾದಂಥ ರೀತಿಯಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ ಪ್ರಮುಖವಾಗಿ ಕಾಣುತ್ತದೆ. ಇಲ್ಲಿ ನೋಡಿ, ಯಾವುದಂದ್ರೆ ಮನೋವಿಜ್ಞಾನದ ಪ್ರಮುಖ ಸಿದ್ಧಾಂತಿಗಳಲ್ಲಿ ಯಾರು? ಇವರು ಬರ್ತಾರೆ. ಪ್ರಯತ್ನ ದೋಷ ಕಲಿಕೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಲ್ಲಿ ನೋಡ್ರಿ, ಯಾರಂದ್ರೆ ಥಾರ್ನ್ಡೈಕ್ ಏನ್ ಮಾಡ್ತಾರೆ? ಪ್ರಯತ್ನ ದೋಷ ಕಲಿಕೆ ಸಿದ್ಧಾಂತ ಅಂದ್ರೆ ಟ್ರೈ ಎರರ್ ಲರ್ನಿಂಗ್ ಥಿಯರಿ. ಇಲ್ಲಿ ಯಾರು ಬರ್ತಾರೆ ಅಂದ್ರೆ ಥಾರ್ನ್ಡೈಕ್ ಹೇಳ್ತಾರೆ. ನೆಕ್ಸ್ಟ್ ಒಳನೋಟ ಕಲಿಕೆ ಸಿದ್ಧಾಂತದ ಬಗ್ಗೆ ಯಾರಂದ್ರೆ ಕೋಲಾರು ಹೇಳುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಕ್ರೇಜನ್ ಅನುಬಂಧದ ಸಿದ್ಧಾಂತದ ಬಗ್ಗೆ ಯಾರು ಹೇಳ್ತಾರೆ? ಸ್ಕಿನ್ನರ್ ಹೇಳುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಶಾಸ್ತ್ರೀಯ ಅನುಬಂಧ ಕಲಿಕೆ ಸಿದ್ಧಾಂತ ಯಾರು ಬರ್ತಾರ? ಪಾವನ ಬರುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಸಾಮಾಜಿಕ ಸಿದ್ಧಾಂತದ ಬಗ್ಗೆ ಯಾರಂದ್ರೆ ಬಂಡರವರು ಕಾಣುವಂಥದ್ದು ಕಾಣ್ತೀವಿ. ಇಲ್ಲಿ ಮನೋವಿಶ್ಲೇಷಣಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಯಾರಿದ್ದಾರೆ ಅಂತಂದ್ರೆ ಸಿಗ್ಮಂಡ್ ಫ್ರೈಡ್ ಬರ್ತಾರೆ. ಅಂದ್ರೆ ಮನೋಶಾಸ್ತ್ರಜ್ಞರ ಪೀತವರಾಗಿರ್ತಾರೆ. ಮತ್ತು ಅಗತ್ಯ ಶ್ರೇಣಿಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಅಬ್ರಾಮ್ ಮಾಸ್ ಅವರು ಬರುವಂಥದ್ದು ನಾವು ಕಾಣುತ್ತದೆ. ಇಲ್ಲಿ ಎಲ್ಲ ಸಿದ್ಧಾಂತಗಳು ಇಲ್ಲಿ ನಮಗೇನಪ್ಪ ಅಂದ್ರೆ ಮೊದಲನೆಯ ಪ್ರಮುಖವಾದಂಥ ಸಿದ್ಧಾಂತ ಯಾವುದಂದ್ರೆ ಪ್ರಯತ್ನ ದೋಷ ಕಲಿಕೆ ಸಿದ್ಧಾಂತ. ಇದಂದ್ರೆ ಟ್ರೈ ಎರರ್ ಲರ್ನಿಂಗ್ ಸಿಸ್ಟಮ್ ಅಂತೇಳಿ ಲರ್ನಿಂಗ್ ಥಿಯರಿ ಬಗ್ಗೆ ಏನಂದ್ರೆ ಥಾರ್ನ್ಡೈಕ್ ಬಗ್ಗೆ ಈಗ ನೋಡುವಂಥದ್ದು ನೋಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಅವರ ಥಾರ್ನ್ಡೈಕ್ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ವಿದ್ಯಾರ್ಥಿಗಳಿಗೆ ಕಲಿಕೆಗೆ
ಉತ್ತಮವಾದಂಥ ಕಲಿಕೆ ಮೂಡಿಸ್ಬೇಕಾಗಿದ್ರೆ ಯಾವ ರೀತಿ ಮಾಡ್ಬೇಕಂತೇಳಿ ಏನು ಮಾಡ್ತಾರೆ ಇಲ್ಲಿ ಈಗ ನೋಡಿ ಈಗಾಗಲೇ ಅಂದ್ರೆ ನೀವು ಟೀಚರ್ ಅಂದ್ರೆ ಇರ್ತಾರೆ ಮತ್ತು B.Ed ಕ್ಲಾಸ್ ಶಿಕ್ಷಣಾರ್ಥಿಗಳಾಗಿರ್ತಾರೆ ಇವರೆಲ್ಲ ಅಂದ್ರೆ ಇವ್ರ ಬಗ್ಗೆ ನೀವೆಲ್ಲ ಸ್ಟಡಿ ಇರ್ತದೆ. ಇಲ್ಲೇನಂದ್ರೆ ತಾಂಡೇಕರವರ ಪ್ರಯತ್ನ ಪ್ರಮಾಣದ ಕಲಿಕೆದಲ್ಲ ಇಂಪಾರ್ಟೆಂಟ್ ಆಗಿರುವಂತದ್ದೇ ಯಾವ್ದಂದ್ರೆ ಯೂಸ್ಫುಲ್ TET ಅಂಡ್ CET ಮತ್ತೆ GPT HST ಇದೇನಪ್ಪ ಅಂದ್ರೆ ಪ್ರಮುಖವಾಗಿರುವಂತ ನಾವು ಕಾಣಬಹುದು. ಅಂದ್ರೆ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಥಿಯರಿ ಅಂತೇಳಿ ಇಲ್ಲಿ ಇವ್ರು ಏನ್ ಮಾಡ್ತಾರ ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಒಂದು ಏನ್ ಮಾಡ್ತಾರೆ ಪ್ರಯೋಗವನ್ನು ಏರ್ಪಡಿಸ್ತಾರೆ. ಇದೇನಪ್ಪ ಅಂದ್ರೆ ಪ್ರಯೋಗವನ್ನು ಏರ್ಪಡಿಸ್ತಾರೆ. ಈ ಪ್ರಯೋಗದ ಮೂಲಕ ಏನ್ ಮಾಡ್ತಾರೆ ಇಲ್ಲಿ ಯಾವ ಅಂದ್ರೆ ಈ ಪ್ರಯೋಗದಲ್ಲಿ ಯಾವ ಪ್ರಾಣಿಯನ್ನು ಬಳಕೆ ಮಾಡ್ತಾರೆ ಅಂದ್ರೆ ಯಾವ್ದು ಬೆಕ್ಕನ್ನು ಬಳಕೆ ಮಾಡುವಂಥದ್ದು ನಾವು ಕಾಣುತ್ತೆ. ಈ ಪಟ್ಟಿಗೆಯ ಒಳಗೆ ಅಂದ್ರೆ ಈ ಬಾಕ್ಸ್ ಒಳಗೆ ಏನ್ ಮಾಡ್ತಾರ ಹಸಿದ ಬೆಕ್ಕನ್ನ ಏನ್ ಮಾಡ್ತಾರೆ ಒಳಗಡೆ ಕೂಡಿ ಹಾಕ್ತಾರೆ. ಒಳಗಡೆ ಕೂಡಿ ಹಾಕಿದ ತಕ್ಷಣ ಅಂದ್ರೆ ಇಲ್ಲಿ ಹೊರಗಡೆ ಏನ್ ಮಾಡ್ತಾರೆ ಫುಡ್ ಇಟ್ಟಿರ್ತಾರೆ. ಏನ್ ಮಾಡ್ತಾರೆ ಆಹಾರವನ್ನು ಇಟ್ಟಿರುವಂತ ನಾವು ಕಾಣ್ತೀವಿ. ಆಮೇಲೆ ಏನ್ ಮಾಡ್ತಾರೆ ಈ ಫುಡ್ ಅನ್ನು ತಿನ್ನಬೇಕು ಅಂದ್ರೆ ಹೊರಗಡೆ ಬರಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಇದು ಇಲ್ಲಿ ಲಾಕ್ ಹಾಕ್ಬಿಟ್ಟಿರ್ತಾರೆ. ಲಾಕ್ ಹಾಕಂತ ಸಂದರ್ಭದಲ್ಲಿ ಇದಕ್ಕೆ ಲಾಕ್ ಆದ ಬಗ್ಗೆ ಒಟ್ಟು ಹೊರಗೆ ಬರ್ಬೇಕಂತ ಏನ್ ಮಾಡ್ತದ ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡ್ತದ. ಹಲವಾರು ರೀತಿಯಲ್ಲಿ ಟ್ರೈ ಅಂಡ್ ಎರರ್ ಅಂದ್ರೆ ಪ್ರಯತ್ನ ಮಾಡ್ತಾ ತಪ್ಪುಗಳನ್ನು ಮಾಡ್ತಾ ಬರ್ತದ. ಆಮೇಲೆ ಅಜಾಗೃತವಾಗಿ ಏನ್ ಮಾಡ್ತದ ಇಲ್ಲಿ ಲಾಕ್ ಅನ್ನು ಟಚ್ ಮಾಡ್ತದ. ಟಚ್ ಮಾಡಿದ ತಕ್ಷಣ ಏನಾಗ್ತದ ಓಪನ್ ಆಗ್ತದೆ. ರೈಟ್ ಇಲ್ಲಿ ಏನ್ ಮಾಡ್ತದೆ ಹೊರಗಡೆ ಬರುವಂತದ್ದು ನಾವು ಕಾಣ್ತೇವೆ. ಹೊರಗಡೆ ಬಂದ್ಮೇಲೆ ಏನ್ ಮಾಡ್ತಂದ್ರೆ ಇದು ಏನ್ ಮಾಡ್ತಾ ಆಹಾರವನ್ನು ತಿನ್ನುವಂತ ಒಂದು ಪ್ರಕ್ರಿಯೆ. ಇಲ್ಲಿ ಇವರು ಈ ರೀತಿಯಾದ ಇದನ್ನ ಏನ್ ಮಾಡ್ತಾರೆ ಕೇವಲ ಒಂದು ನಾವು ಬೆಕ್ಕಂತ ತಿಳಿದುಕೊಳ್ಬಾರದು. ಇಲ್ಲಿ ಏನಂದ್ರೆ ವಿದ್ಯಾರ್ಥಿ ಅಂತೇಳಿ ಇವ್ರು ಏನ್ ಮಾಡ್ತಾರೆ ತಾಂಡೇಕರು ತಮ್ಮದಾದಂತ ರೀತಿ ಅಂದ್ರೆ ಪ್ರಯತ್ನ ಅಂದ್ರೆ ಈಗ ಏನ್ ಮಾಡ್ತಾನೆ ಫಸ್ಟಿಗೆ ಒಂದು ಕಲಿಬೇಕಾಗಿದ್ರೆ ಮೊದಲು ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಕಲಿಬೇಕಾದ್ರೆ ತಪ್ಪುಗಳನ್ನು ಮಾಡ್ತಾನೆ. ಸಾವಿರಾರು ತಪ್ಪು ಮಾಡ್ತಾನೆ. ತಪ್ಪಿನ ಮೂಲಕ ಅಂದ್ರೆ ಯಾರ ಮೂಲಕ ಏನ್ ಮಾಡ್ತಾನೆ ಒಂದು ಉತ್ತಮವಾದಂತ ಕಲಿಕೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತೇಳಿ ಯಾರು ಹೇಳ್ತಾರ ತಾಂಡೇಕರ್ ಹೇಳ್ತಾರೆ. ಇಲ್ಲಿ ಅವರ ತಾಂಡೇಕರ ಪ್ರಯತ್ನ ಪ್ರಮಾಣದ ಕಲಿಕೆಯಲ್ಲಿರುವಂತ ಟೋಟಲಿ 3 ನಿಯಮಗಳನ್ನು ನೋಡೋಣ. 3 ನಿಯಮಗಳಿಗೆ ಏನಂದ್ರೆ ಒಂದೇ ನಿಯಮ ನೋಡಿ. ಯಾಕಂದ್ರೆ ನಿಮ್ಗೆ ನಿಯಮಗಳು ಪರ್ಫೆಕ್ಟ್ ಆದಾಗ ಮಾತ್ರ ಅಂದ್ರೆ ಇಲ್ಲಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಯಾವ್ದಂದ್ರೆ ಒಂದೇದು ಯಾವ್ದಂದ್ರೆ ಕಲಿಕಾ ನಿಯಮಗಳು. ಯಾವುದು ಕಲಿಕಾ ನಿಯಮಗಳನ್ನು ನೋಡೋಣ. ಯಾರು ಕಲಿಕಾ ನಿಯಮಗಳು ಏನಪ್ಪ ಅಂದ್ರೆ ಎಷ್ಟು ಬರ್ತಾವಲ್ಲ ತಾಂಡೇಕರ್ ಅಂದ್ರೆ 3 ಬರುವಂಥದ್ದು. ಮೇಜರ್ ಎಷ್ಟು ಬಂದ್ರೆ 3 ಬರ್ತಾವ. ಒಂದೇದು ಯಾವುದು ಏನಪ್ಪ ಅಂದ್ರೆ ಸಿದ್ಧತಾ ನಿಯಮ. ಯಾವುದು ಒಂದೇದು ಸಿದ್ಧತಾ ನಿಯಮ. ಇಲ್ಲಿ ಈ ನಿಯಮಗಳ ಬಗ್ಗೆ ಏನಪ್ಪ ಅಂದ್ರೆ ಸ್ವಲ್ಪ ಪರಿಪೂರ್ಣವಾದಂತ ಮಾಹಿತಿ ಇರಬೇಕಾಗ್ತದ. ಇಲ್ಲಿ ಅಂದ್ರೆ ಲಾ ಆಫ್ ಏನಂದ್ರೆ ರೆಡಿಸಲ್ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ ಯಾವುದೇ ವಿದ್ಯಾರ್ಥಿಯು ಅಂದ್ರೆ ನಾವೇನಂದ್ರೆ ಓದ ತಕ್ಷಣ ಅಂದ್ರೆ ಇವಾಗ ಏನಂದ್ರೆ ಆಲ್ಮೋಸ್ಟ್ ಅಂದ್ರೆ ನೀವೆಲ್ಲ ಟೀಚರ್ ಆಗಿರ್ತಾರೆ. ಟೀಚರ್ ಆದಂತ ಸಂದರ್ಭದಲ್ಲಿ ಓದ ತಕ್ಷಣ ನಾವೇನಾದ್ರೆ ಕ್ಲಾಸ್ ಚಾಲು ಮಾಡಬಾರ್ದು. ಯಾಕಂದ್ರೆ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ರೆಡಿ ಇದಾರೆ ಅಂತ ನೋಡ್ಬೇಕಾಗ್ತದ. ಯಾಕಂದ್ರೆ ಈಗೆಲ್ಲ ಸಿದ್ಧಾಂತಗಳು ನೋಡಿದ್ರಲ್ಲ ಸಿದ್ಧಾಂತಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನು ಪ್ರಯೋಗಗಳ ಮೂಲಕ ಏನ್ ಮಾಡ್ತಾರೆ ಸಿದ್ಧಾಂತವನ್ನು ರಚನೆ ಮಾಡ್ತಾರ. ಈ ರೀತಿ ಏನ್ ಮಾಡ್ಬೇಕು ನಾವು ಮಕ್ಕಳನ್ನ ಏನ್ ಮಾಡ್ಬೇಕಂದ್ರೆ ಅವರು ಸಿದ್ಧರಿದ್ದಾರೆ ಇಲ್ಲ ಅಂತೇಳಿ ನಾವೇನ್ ಮಾಡ್ಬೇಕು ಶಿಕ್ಷಕರಾದವರು ನೀವೆಲ್ಲರೂ ಏನಂದ್ರೆ ಅಬ್ಸರ್ವ್ ಮಾಡ್ಬೇಕಾಗ್ತದ. ಇಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಅಂತಂದ್ರೆ ದೈಹಿಕವಾಗಿ, ಫಿಸಿಕಲ್ ಆಗಿ ಮತ್ತು ಮಾನಸಿಕವಾಗಿ ರೆಡಿ ಆಧಾರ ಇಲ್ಲ ಅಂತೇಳಿ ಅಬ್ಸರ್ವ್ ಮಾಡ್ಬೇಕಾಗ್ತದ ನಾವು ವಿದ್ಯಾರ್ಥಿಗಳು. ಆಮೇಲೆ ಇದೆಲ್ಲ ಆದ್ಮೇಲೆ ಏನಾಗ್ತದೆ ಅಂತಂದ್ರೆ ಅವರೆಲ್ಲ ರೆಡಿ ಇದ್ದಾರೆ ಏನಾಗ್ತದೆ ನೆಕ್ಸ್ಟ್ ಅವನಲ್ಲಿ ಏನ್ ಮಾಡ್ತದ ಆಸಕ್ತಿ ಬರ್ತದ. ಏನಂದ್ರೆ ಇಂಟ್ರೆಸ್ಟ್ ಬರುವಂತ ನಾವು ಕಾಣ್ತೀವಿ. ಅಂದ್ರೆ ಈ ರೀತಿಯಿಂದ ಅಂದ್ರೆ ಇಲ್ಲಂದ್ರೆ ವಿದ್ಯಾರ್ಥಿ ಸಿದ್ಧತೆ ಇಲ್ಲದಿದ್ದರೆ ಬೋರ್ಗಲ್ ಮೇಲೆ ನೀರು ಸುರಿದಂತೆ. ಯಾಕಂದ್ರೆ ನಾವೆಲ್ಲ ಏನಂದ್ರೆ ಒಂದು 45 ನಿಮಿಷ ಅಂದ್ರೆ ಓದತ್ತು ಗಂಟಲು ಬೇರೆ ಓದತ್ತು. ವಿದ್ಯಾರ್ಥಿಗಳಂದ್ರೆ ಅರ್ಥ ಆಗ್ಲಿಕ್ಕೆ ಏನ್ ಮಾಡ್ತಾರೆ ಎಲ್ಲ ವ್ಯರ್ಥ ಆಗ್ತದೆ. ಯಾಕಂದ್ರೆ ಆ ವಿದ್ಯಾರ್ಥಿಗಳಂದ್ರೆ ಅರ್ಥ ಮಾಡಿಸ್ಬೇಕಾಗಿದ್ರೆ ನಾವೇನ್ ಮಾಡ್ಬೇಕು ಆ ವಿದ್ಯಾರ್ಥಿ ರೆಡಿ ಇದಾನೆ ನಾವು ಅಬ್ಸರ್ವ್ ಮಾಡ್ಬೇಕಾಗ್ತದ.
ಅಂದ್ರೆ ಆ ವಿದ್ಯಾರ್ಥಿ ಅಂದ್ರೆ ಇಂದಿನ ಮಕ್ಕಳೇನಂದ್ರೆ ಮುಂದಿನ ಪ್ರಜೆಗಳಾಗುವಂತ ನಾವು ಕಾರಣ. ಯಾಕಂದ್ರೆ ಶಿಕ್ಷಕರಾದವರು ಏನಪ್ಪ ಅಂದ್ರೆ ಪ್ರತಿಯೊಂದು ಹುದ್ದೆಯಲ್ಲಿ ಇರುವಂತ ಇರ್ತಾರೆ, ಅವರೆಲ್ಲ ಏನಪ್ಪ ಅಂದ್ರೆ ಶಿಕ್ಷಕರಿಂದ ಕ್ರಿಯೇಷನ್ ಆಗಿರ್ತಾರೆ. ಡಾಕ್ಟರ್ ಆಗಿರ್ಬೋದು, ವಕೀಲರಾಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಇದ್ದರೆ ಎಲ್ಲರೂ ಏನಪ್ಪ ಅಂದ್ರೆ ಯಾರಿಂದ ಸೃಷ್ಟಿ ಆಗ್ತಾರ? ಶಿಕ್ಷಕರಿಂದ. ಶಿಕ್ಷಕರು ಒಳ್ಳೆಯವರು ಅಂದ್ರೆ ಒಳ್ಳೆ ಗುಣಮಟ್ಟ ಇದ್ದದಾದ್ರೆ, ಇದೆಲ್ಲ ಸಿದ್ಧಾಂತಗಳನ್ನು ಬಳಕೆ ಮಾಡಿದ್ದಾಗಿದ್ರೆ ಆ ಶಿಕ್ಷಕ ಏನ್ ಮಾಡ್ತಾನೆ? ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವ ರೀತಿಯಲ್ಲಿ ಏನ್ ಮಾಡ್ತಾನ? ಎಜುಕೇಶನ್ ಕೊಡ್ತಾನೆ, ಕಲಿಕೆಯಲ್ಲಿ ಆಸಕ್ತಿ ಮೂಡಿಸ್ತಾನ. ಆ ವಿದ್ಯಾರ್ಥಿಗಳಲ್ಲಿ ಸಿದ್ಧತೆ ಮಾಡ್ಲಿಕ್ಕೆ ಮೊದಲೇ ನೀವ್ಯಾವುದು ಸಿದ್ಧತೆ ನಿಯಮ ಬರ್ತದ. ನೆಕ್ಸ್ಟ್ ಎರಡನೇದು ಯಾವ್ದು ಬರ್ತದಂತಂದ್ರೆ ಯಾವುದು? ಅಭ್ಯಾಸ ನಿಯಮ. ಯಾವುದು? ಅಭ್ಯಾಸ ನಿಯಮ ಬರ್ತದ. ಅಭ್ಯಾಸನ ನಿಯಮ ಇಲ್ಲಿ ಇದಕ್ಕೇನಪ್ಪ ಅಂದ್ರೆ ಇಂಗ್ಲಿಷ್ನಾಗ ಏನಂದ್ರೆ ಲರ್ನ್ ಎಕ್ಸರ್ಸೈಸ್ ಅಂತ ಹೇಳ್ತದೆ. ಇಲ್ಲಿ ನೋಡಿ, ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಅಂದ್ರೆ ಇವನೆಲ್ಲ ರೆಡಿ ಆಗಿರ್ತಾನ, ಮಾನಸಿಕ ಫಿಸಿಕಲ್ ಎಲ್ಲ ರೆಡಿ ಆದ ತಕ್ಷಣ ಇರ್ಬೇಕಾದ್ರೆ ಅವನು ಸತತವಾದಂತ ಅಭ್ಯಾಸ ಮಾಡಿದರೆ, ಕಂಟಿನ್ಯೂ ಸ್ಟಡಿ ಮಾಡಿದ್ದ ಆಗಿದ್ರೆ, ಅಂದ್ರೆ ನಿರಂತರವಾದಂತ ಅಭ್ಯಾಸ ಮಾಡಿದ್ದಾದ್ರೆ ಆ ವ್ಯಕ್ತಿಯಲ್ಲಿ ಏನಾಗ್ತದ? ಸ್ಟ್ರೆಂತ್ ಬೆಳೀತದ. ಏನಂದ್ರೆ ಬಲವಾದ ರೀತಿಯಲ್ಲಿ ಕಲಿಕೆ ಮೂಡುವಂಥದ್ದನ್ನು ನಾವು ಕಾಣಲಾಗ್ತದೆ. ಯಾವುದು? ಸ್ಟ್ರೆಂತ್. ಇಲ್ಲಿ ಸ್ಟ್ರೆಂತ್ ಬೆಳೆದಾಗ ಅವನೇನಂತಾನ ಈ ಶಿಕ್ಷಣದ ಬಗ್ಗೆ ಏನಂದ್ರೆ ಪರಿಪೂರ್ಣವಾದಂತ ಮಾಹಿತಿಯನ್ನು ಅಂದ್ರೆ ಪಡೆದುಕೊಳ್ಳಲಿಕ್ಕೆ ಹೆಲ್ಪ್ ಆಗುವಂತ ನಾವು ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ಒಂದು ಅಂದ್ರೆ ಸತತವಾದಂತ ಅಭ್ಯಾಸದ ಮೂಲಕ ಅಂದ್ರೆ ಒಂದು ವ್ಯಾಖ್ಯೆ ಅಂದ್ರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತೆ. ಅಂದ್ರೆ ನಿರಂತರವಾದಂತ ಅಭ್ಯಾಸ ಮಾಡಿದ್ರೆ ಅಂದ್ರೆ ಏನಾದ್ರು ಮಾಡ್ಬೋದು. ನೋಡಿ, ಒಬ್ಬ ವಿದ್ಯಾರ್ಥಿ ಫಸ್ಟ್ ಏನಾದ್ರೆ ಒಂದು F1 ಟೆಸ್ಟ್ ಆಗುತ್ತೆ. ಓಕೆ, ಆ ಟೆಸ್ಟ್ ತಗೊಂಡ ತಕ್ಷಣ ಏನಾದ್ರೆ ಅಲ್ಲಿ ಅಂಕಗಳನ್ನು ಫಸ್ಟ್ ಕಡಿಮೆ ತಗೊಂಡು ಅವನು, ಯಾಕಂದ್ರೆ ಅಲ್ಲಿ ಯಾಕಂದ್ರೆ ಟೀಚರ್ ಹೊಸದಿರ್ತಾನೆ, ವಿದ್ಯಾರ್ಥಿಗಳ ಅದೇ ಎಂಟ್ರಿ ಆಗಿರ್ತಾರೆ, ಅಡ್ಮಿಷನ್ ಆಗಿರ್ತಾರೆ. ಅವಾಗ ಅಂದ್ರೆ ವಿದ್ಯಾರ್ಥಿಗಳ ಮಧ್ಯೆ ಮತ್ತು ಯಾರಂತಂದ್ರೆ ಶಿಕ್ಷಕರ ಮಧ್ಯೆ ಅಲ್ಲಿ ಏನಂದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಪರಿಣಾಮ ಏನಂದ್ರೆ ಬೀರುದು. ನಂತರದಲ್ಲಿ ಅಂದ್ರೆ ಆ ವಿದ್ಯಾರ್ಥಿ ಶಿಕ್ಷಕರ ಜೊತೆ ಏನು ಮಾಡ್ತಾನ? ಅಪ್ಡೇಟ್ ಆದ ತಕ್ಷಣ ಅವನೇನ್ ಮಾಡ್ತಾನ? ಸತತವಾದಂತ ಅಭ್ಯಾಸ ಮಾಡೋ ಮೂಲಕ ಅವನೇನ್ ಮಾಡ್ತಾನ? ಅಂಕಗಳನ್ನು ಬೆಳಿಲಿಕ್ಕೆ ರೆಡಿ ಆಗುವಂಥದ್ದನ್ನ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇದನ್ನ ನೋಡ್ರಿ, ಇನ್ನೊಂದು ಈ ಅಭ್ಯಾಸ ಅನ್ನೋದಿದೆಯಲ್ಲ, ಕೇವಲ ನಾವು ವಿದ್ಯಾರ್ಥಿಗಳ ಸಂಬಂಧಪಟ್ಟಂತದ್ದಲ್ಲ. ಈ ಕಾಂಪಿಟೇಷನ್ ಯುಗದಲ್ಲಿ ಅಂದ್ರೆ ನಾವೇನಂದ್ರೆ ಕಾಲ್ಪರವಾಗಿ ಅಂತೇಳಿ ನಾವು ಸ್ಟಡಿ ಮಾಡೋದಲ್ಲ, ನಿರಂತರವಾದಂತ ಅಭ್ಯಾಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಟ್ಯಾಲೆಂಟ್ ಇರುವಂತ ಪರ್ಸನ್ ಏನ್ ಮಾಡ್ತಾರೆ? ಯಾವ್ದನ್ನ ಸಣ್ಣ ಪುಟ್ಟ ಜಾಬ್ ಪಡ್ಕೊಂಡ್ಬಿಡ್ತಾರೆ. ಇಲ್ಲಿ ಡಲ್ ಇರುವಂತ ವಿದ್ಯಾರ್ಥಿಗಳು, ಡಲ್ ಇರುವಂತ ಕಾಂಪಿಟೇಟಿವ್ ಇದೆಲ್ಲ, ಅವರು ನಿರಂತರವಾದಂತ ಸ್ಟಡಿ ಮಾಡಿದ್ದೇ ಆಗಿದ್ರೆ ಅವ್ರು ಏನ್ ಮಾಡ್ತಾರೆ? KS IS ಏನಂದ್ರೆ ಆಗಿರುವಂತ ಎಕ್ಸಾಂಪಲ್ಗಳು ಇಡೀ ಸಮಾಜದಲ್ಲಿ ನಾವು ಕಾಣಲಾಗ್ತದೆ. ಇದೇನಪ್ಪ ಅಂದ್ರೆ ಯಾರು? ತಾಂಡೇಕರಿರುವಂತ ಒಂದು ಅಭ್ಯಾಸದಿಂದಲೇ ಕಾಣಲಾಗ್ತದೆ. ಯಾಕಂದ್ರೆ ನಂದೇ ಎಕ್ಸಾಂಪಲ್ ತಗೋರಿ. ಯಾಕಂದ್ರೆ ನಾನು ನಿರಂತರವಾದಂತ ಅಭ್ಯಾಸ ಮಾಡಿದ್ರಿಂದ ನಾನೇನ್ ಮಾಡಿದೆ? ಯೂಟ್ಯೂಬ್ ಚಾನಲ್ ಅಂದ್ರೆ ಟೀಚ್ ಮಾಡ್ಲಿಕ್ಕೆ ಎಲಿಜಿಬಲ್ ಇರುವಂತ ವ್ಯಕ್ತಿ. ಈಗಾಗಲೇ KSET ಸೀರೀಸ್ ಬಗ್ಗೆ ಮಾಹಿತಿ ಕೊಟ್ಟೆ. ನೆಕ್ಸ್ಟ್ ಏನಂದ್ರೆ ಈಗ ರೀಸೆಂಟ್ ಆಗಿ ಏನ್ ಮಾಡಿದೆ? TET ಸಂಬಂಧಪಟ್ಟಂತೆ ಅದರ ಸ್ಪೆಸಿಫಿಕ್ ಆಗಿ ಯಾವ್ದಂದ್ರೆ ಸೈಕಾಲಜಿ ಬಗ್ಗೆ ನಿಮ್ಗೆ ಪರಿಪೂರ್ಣವಾದಂತ ಅರ್ಥ ರೀತಿಯಲ್ಲಿ, ಮತ್ತೆ ನಿಮ್ಗೆ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು TET ಗ್ರೂಪ್ ಸಹ ಮಾಡಿದೆ. ಅಂದ್ರೆ ಇಲ್ಲಿ ನಮ್ಮ ಕ್ಲಾಸ್ಗಳ ಜೊತೆಗೆ ನಿಮ್ಗೆ ಏನ್ ಮಾಡ್ತೀವಿ? PDF ನೋಟ್ಸ್ ಸಹ ಏನಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ಒಂದು ಹುಡುಕದ ಸಾಹಿತ್ಯದಲ್ಲಿ ನಾವು ಒಂದು ಕೊಡುವಂತ ನಾವು ಕಾಣೋದು. ಒಟ್ಟೇನಂದ್ರೆ ಪರಿಪೂರ್ಣವಾದಂತ ನಾಲೆಜ್ ಕೊಡುವಂತ ಸಾಮರ್ಥ್ಯ ನಮ್ಮಲ್ಲಿ, ಪಡೆದುಕೊಳ್ಳುವಂತ ಸಾಮರ್ಥ್ಯ, ನಿಮ್ಮ ಆಸಕ್ತಿ ನಿಮ್ಮಲ್ಲಿ ಇರಬೇಕು. ಅದನ್ನು ಬೆಳೆಸುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇದ್ರೆ ನಾವೇನಂದ್ರೆ ಇನ್ನು ಹೊಸವಾದಂತ ವಿಡಿಯೋಗಳನ್ನ ತಮ್ಮೆಲ್ಲರಿಗೆ ಕೊಡುವಂತ ಕಾಣುತ್ತದೆ. ನೆಕ್ಸ್ಟ್ ಕಲಿಕಾ ನಿಯಮಗಳಲ್ಲಿ ಯಾವ್ದಪ್ಪ ಅಂದ್ರೆ ಪರಿಣಾಮ ನಿಯಮ. ಯಾವುದು? ಪರಿಣಾಮ ನಿಯಮ ಕಾಣಲಾಗ್ತದೆ. ಇಲ್ಲಿ ಪರಿಣಾಮ ನಿಯಮ ಅಂದ್ರೆ ಇಲ್ಲಿ ಅಂದ್ರೆ ಕ್ರಿಯೆ, ಇವೆಲ್ಲ ಏನಾಯ್ತು? ಕ್ರಿಯೆ ಆಯ್ತು. ಆಮೇಲೆ ವಿದ್ಯಾರ್ಥಿ ಏನಾಗ್ತದ? ಪ್ರತಿಕ್ರಿಯೆ ನೋಡ್ತದ. ಪ್ರತಿಕ್ರಿಯೆ ಅಂತಂದ್ರೆ ಇಲ್ಲಿ ಫೀಡ್ಬ್ಯಾಕ್ ನೋಡ್ತದ. ಅಂದ್ರೆ ಫೀಡ್ಬ್ಯಾಕ್ ಯಾವ ರೀತಿ ಅಂದ್ರೆ ಕಲಿಕೆಗೆ ಬಗ್ಗೆ ಏನಪ್ಪ ಅಂದ್ರೆ ಅವನಲ್ಲಿ ಆಸಕ್ತಿ ಮೂಡಿ ಅವನಲ್ಲಿ ಅಂದ್ರೆ ಯಾವ ರೀತಿ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ತಗೋರಿ. ಇವಾಗ ಸ್ಕೂಲಲ್ಲಿ ಏನ್ ಮಾಡ್ತಾನೆ? ಟೀಚರ್ ಏನ್ ಮಾಡ್ತಾನೆ? ಇಲ್ಲಿ ಒಂದು GK ಒಂದು ಪ್ರಶ್ನೆ ಕೇಳ್ತಾನೆ. ಯಾವ್ದಪ್ಪ ಅಂದ್ರೆ ಕರ್ನಾಟಕದ ರಾಜಧಾನಿ ಯಾವುದು? ವಿದ್ಯಾರ್ಥಿ ಏನ್ ಮಾಡ್ತಾನೆ? ಒಬ್ಬ ವಿದ್ಯಾರ್ಥಿ ಎದ್ದ ತಕ್ಷಣ ಏನ್ ಮಾಡ್ತಾನೆ? ಬೆಂಗಳೂರು ಅಂದ್ಬಿಡ್ತಾನೆ. ಅವಾಗ
ಇಲ್ಲಿ ಟೀಚರ್ ಏನ್ ಮಾಡ್ಬೇಕು, ಅವನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ವೆರಿ ಗುಡ್, ಶಾಬಾಸ್ ಅಂತೇಳಿ ಈ ರೀತಿ ಕೊಟ್ಟಾಗ ಆ ವಿದ್ಯಾರ್ಥಿ ಅಂದ್ರೆ ಕಲಿಕೆ ಪುನರ್ ಕಲಿಕೆ ಆಗ್ತದೆ. ಅವನೇನ್ ಮಾಡ್ತಾನೆ, ಅವನಿಗೆ ಮೋಟಿವೇಶನ್ ಮಾಡುವಂಥದ್ದು ನಮ್ಮ ಕಾಲದಲ್ಲಿ ಇದು ಪರಿಣಾಮ ನಿಯಮ. ನೋಡ್ರಿ, ಇದು ಈ ರೀತಿ ಪ್ರತಿಯೊಂದು ಈ ರೀತಿ ಮಾಡಿದಾಗ ಏನಾಗ್ತದೆ ಅಂದ್ರೆ ಆ ವ್ಯಕ್ತಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯಲಿಕ್ಕೆ, ಉತ್ತಮವಾದಂತಹ ನಾಲೆಜ್ ಅನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಪ್ರಮುಖವಾದಂತಹ ಪರಿಣಾಮ ನಿಯಮದಲ್ಲಿ ನೋಡ್ತೀವಿ, ಯಾವುದು ದಂಡ ಅಂದ್ರೆ ಪನಿಷ್ಮೆಂಟ್ ಅಂತ ನೋಡ್ತೀವಿ. ಪನಿಷ್ಮೆಂಟ್ ಅಂದ್ರೆ ತಪ್ಪು ಮಾಡಿದಾಗ ಏನಂದ್ರೆ ಶಿಕ್ಷೆ ಕೊಡುವಂತ ಜವಾಬ್ದಾರಿ ಯಾರಿರ್ತದ, ಶಿಕ್ಷಕರಿಗೆ. ಬಟ್ ನೋಡ್ರಿ, ಈ ಆಧುನಿಕ ಯುಗದಲ್ಲಿ ಅಂದ್ರೆ ವಿದ್ಯಾರ್ಥಿಗಳನ್ನ ಶಿಕ್ಷೆ ಕೊಡೋಕೆ ಭಯಪಡ್ತದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಶಿಕ್ಷಕರ ಮೇಲೆ ಅಂದ್ರೆ ತಿರುಗಿ ಬೀಳುವಂಥದ್ದನ್ನು ನಾವು ಕಾಣುತ್ತದೆ. ಇದೇ ಒಂದು ಪ್ರಕರಣ ಇತ್ತೀಚೆಗೆ ಪೇಪರ್ ಸ್ಟೇಟ್ಮೆಂಟ್ ಬಂದದ. ಏನು ಬಂದದ, ಯಾವ್ದು ಗೊತ್ತ ನಿಮ್ಗೆ ಓದಿರ್ಬೋದು ಕೆಲವು, ಯಾಕಂದ್ರೆ ನೀವೆಲ್ಲ ಕಾಂಪಿಟೇಟರ್ ಇರ್ತಾರೆ ಮತ್ತು ಶಿಕ್ಷಕರಾಗಿರ್ತಾರೆ. ಏನಂದ್ರೆ ತಮಿಳುನಾಡಿನಲ್ಲಿ ಅಂದ್ರೆ ದಂಡನೆ ಕೊಟ್ಟನಂತೇಳಿ, ಪನಿಷ್ಮೆಂಟ್ ಕೊಟ್ಟನಂತೇಳಿ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಕೋರ್ಟ್ ಮೆಟ್ಟಲ್ಲಿ ಏರಿ ಶಿಕ್ಷಕರ ವಿರುದ್ಧವಾಗಿ ಕೇಸ್ ದಾಖಲಿಸಿದಾಗ ಅಂದ್ರೆ ಅದು ಕೋರ್ಟಿಗೆ ದಾಖಲಿಸಿರ್ತಾರೆ. ಆಗ ಏನಂತಾರೆ, ಇಲ್ಲಿ ತೀರ್ಪು ಶಿಕ್ಷಕನ ಪರವಾಗಿ ಬಂತ ಅಥವಾ ವಿದ್ಯಾರ್ಥಿಗಳ ಪರವಾಗಿ ಬಂತ ಹೇಳ್ರಿ, ವಿಚಾರ ಮಾಡ್ರಿ. ಯಾಕಂದ್ರೆ ದಂಡ ಕೊಡುವಂತ ಜವಾಬ್ದಾರಿ ಯಾರ್ದು, ಶಿಕ್ಷಕನಿಗೆ. ಬಟ್ ಅದನ್ನೇನಂದ್ರೆ ತಪ್ಪು ಮಾಡಿದಾಗ ಅನುಭವಿಸುವಂಥದ್ದು ಯಾರ್ದು, ವಿದ್ಯಾರ್ಥಿ. ಇದೇನಪ್ಪ ಅಂದ್ರೆ ಈಗಾಗಲೇ ಗುರುಕುಲದಿಂದ ಬಂದಿರುವಂಥದ್ದು ನಾವು ಕಾಲ ಆಗ್ತದೆ. ಬಟ್ ಇದೇನಂದ್ರೆ ಮಾಡರ್ನೈಸೇಷನ್, ಒಟ್ಟೇನಂದ್ರೆ ಬೆಳೆಯಂಗ ನಾವು ಕೇಳ್ತು ಬಿಡ್ತು, ನೀ ಹೇಳಂಗೆ ಹೋದ್ರ ನಮ್ಮ ರೀತಿ ಬರುವಂಥದ್ದು ನಾವು ಕಾಲ ಆಗ್ತದೆ. ಇಲ್ಲಿ ಯಾರ ಪರವಾಗಿ ತೀರ್ಪು ಬಂದಿರ್ಬೋದು ಹೇಳ್ರಿ, ವಿಚಾರ ಪೇಪರ್ ಸ್ಟೇಟ್ಮೆಂಟ್ ನೋಡ್ತೀವಿ. ಇಲ್ಲಿ ಏನಂದ್ರೆ ಶಿಕ್ಷಕರ ಪರವಾಗಿ ಏನಂದ್ರೆ ಇಲ್ಲಿ ತೀರ್ಪು ಅಂದ್ರೆ ಅಲ್ಲಿ ಏನಂದ್ರೆ ಖುಲಾಸೆಯನ್ನು ಹೊಂದಿರ್ತಾರೆ. ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಯಾರು ತಮಿಳುನಾಡಿನ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅಂತಾನೆ ಶಿಕ್ಷೆ ಕೊಡುವಂತ ಜವಾಬ್ದಾರಿ ಯಾರಿದೆ, ಶಿಕ್ಷಕರಿದೆ. ಆ ರೀತಿ ಅದು ಯಾವುದೇ ರೀತಿಯಲ್ಲಿ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಜಡ್ಜ್ಮೆಂಟ್ ಬರ್ತದೆ. ಯಾಕಂದ್ರೆ ಶಿಕ್ಷಕರು ಇತ್ತೀಚೆಗೆ ಏನಂದ್ರೆ ದಂಡನೆ ಕೊಡೋದು ಮರ್ತು ಬಿಡ್ರೆ. ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಇರುವಂತದ್ದು ಆ ರೀತಿ ಇದ್ದಾರೆ. ಈ ರೀತಿಯಿಂದ ಅಂದ್ರೆ ಈಗ ಸಮಾಜದಲ್ಲಿ ಅಂದ್ರೆ ಕ್ರೈಮ್ಗಳು ಹೆಚ್ಚಾಗುವಂತ ರೀತಿಯಲ್ಲಿ ಕಾಣ್ತವೆ. ಅವ್ರೇನಂದ್ರೆ ಶಿಕ್ಷಕರನ್ನು ಒಂದು ಏಟು ಬಡಿಸಿದ್ರೆ ಅವನು ಸಮಾಜದಲ್ಲಿರುವಂತ ಗುಡ್ ಸಿಟಿಜನ್ ಆಗ್ತಾನೆ. ಅದೇ ಬೆಳಿಲಾರ್ದಂಗ ಅವನು ಹಂಗೆ ಹೋಗಿ ಏನಂದ್ರೆ ಇಲ್ಲಿ ಬರ್ತಾನೆ, ಸ್ಟೇಷನ್ಗೆ ಬರ್ತಾನೆ, ಸ್ಟೇಷನ್ದಾಗ ಬಾರಿಸ್ತಾನೆ. ಈ ರೀತಿ ಬಾರಿಸಿದ್ರೆ ಅದಕ್ಕೆ ಇದೇನಪ್ಪ ಅಂದ್ರೆ ಅವ ಸರಿಯಾದ ನಿರ್ಧಾರ ಅಂದ್ರೆ ಶಿಕ್ಷಕನಿಗೆ ಅಂದ್ರೆ ದಂಡನೆ ಕೊಡ ಅಂದ್ರೆ ಫಸ್ಟಿಗೆ ತಂದೆ ತಾಯಿ ಮಕ್ಕಳನ್ನು ಬಡಿಬೋದು, ನೆಕ್ಸ್ಟ್ ಯಾರಪ್ಪ ಅಂದ್ರೆ ಶಿಕ್ಷಕ ಗೈಡೆನ್ಸ್ ಇಡೀ. ಯಾಕಂದ್ರೆ 10 ಗಂಟೆಯಿಂದ 4 ಗಂಟೆಗೆ ಏನಪ್ಪ ಅಂದ್ರೆ ಯಾರ ಅಂಡರ್ನಾಗ ಇರ್ತಾರ, ಶಿಕ್ಷಕರ ಅಂಡರ್ನಾಗ ಇರ್ತಾರೆ. ಯಾಕಂದ್ರೆ ಸಮಾಜದಲ್ಲಿರುವಂತ ಉತ್ತಮ ಪ್ರಜೆಯಾಗಿ ಹುಟ್ಟುಕೊಳ್ಳುವಂತ ಒಂದು ಪರಿಸ್ಥಿತಿಗಳು. ಯಾಕಂದ್ರೆ ಶಿಕ್ಷಕರು ಏನ್ ಮಾಡ್ತಾರೆ, ಎಲ್ಲಾ ವೃತ್ತಿಯಲ್ಲಿರುವಂತ ಅವ್ರನ್ನ ಏನ್ ಮಾಡೋದು ಸೃಷ್ಟಿ ಮಾಡುವಂತ ಕ್ರಿಯೇಷನ್ಸ್ ಯಾರು ಅಂದ್ರೆ ಇವರು ಶಿಕ್ಷಕರಾಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ಈ ರೀತಿಯಾದಂತ ಮಾಹಿತಿ ನಮಗೆ ಪರ್ಫೆಕ್ಟ್ ಆದಾಗ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ನಾವು ಕಲಿಸಬೇಕು ಅನ್ನೋದ್ರ ಬಗ್ಗೆ ಅಂದ್ರೆ ಇಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ಮತ್ತೆ ಇಲ್ಲಿ ಪ್ರಮುಖವಾಗಿ ಈ ನಮ್ಗೇನಪ್ಪ ಅಂದ್ರೆ ತಾಂಡೇಕರ ಸಂಬಂಧಪಡದಂತೆ ಇಲ್ಲಿ ಒಂದು ಅಬ್ಜೆಕ್ಟಿವ್ ಆಗಿ ಕ್ವಶನ್ ಅನ್ನು ನೋಡ್ಬೇಕಾಗ್ತದೆ. ಇಲ್ಲಿ ಅಂದ್ರೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ನೋಡೋಣ. ಇಲ್ಲಿ ನೋಡ್ರಿ, ಲರ್ನ್ ಬೈ ಡೂಯಿಂಗ್ ಎಂಬ ತತ್ವವನ್ನು ಯಾವ ಕಲಿಕೆಯಲ್ಲಿ ಪ್ರತಿನಿಧಿಸುತ್ತದೆ. ಇದು ಲರ್ನ್ ಬೈ ಡೂಯಿಂಗ್ ಅಂತೇಳಿ ಈ ಪದ ನೀವು ಎಲ್ಲಿ ಕೇಳಿರ್ಬೋದು. ಇದು ಪದ ಯಾರು ಬಳಕೆ ಮಾಡಿದ್ರು ಗೊತ್ತದ? ಯಾರಂದ್ರೆ ಇದನ್ನು ಬಳಕೆ ಮಾಡಿದ್ರೆ ಏನಪ್ಪ ಅಂದ್ರೆ ಜಾನ್ ಡೂಯಿ. ಯಾರು? ಜಾನ್ ಡೂಯಿ ಬಳಕೆ ಮಾಡ್ತಾನೆ. ಓಕೆ, ಅಂದ್ರೆ ಇಲ್ಲಿ ಯಾವ್ದಾದ್ರ ಲರ್ನ್ ಬೈ ಡೂಯಿಂಗ್ ಎಂಬ ತತ್ವವನ್ನು ಯಾವ ಕಲಿಕೆ ಪ್ರತಿನಿಧಿಸ್ತದೆ ಟೋಟಲ್. ಇದರಲ್ಲಿ ಏನಪ್ಪ ಅಂದ್ರೆ ಮಾಡುತ್ತಾ ಕಲಿಕೆ. ಇದರಲ್ಲಿ ಯಾವ್ದಂದ್ರೆ ವೀಕ್ಷಣೆ ಕಲಿಕೆ ಅಬ್ಸರ್ವ್ ಲರ್ನಿಂಗ್ ಬರ್ತದ, ಅಥವಾ ಪ್ರಾಯೋಗಿಕ ಕಲಿಕೆ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಬರ್ತದ, ಅಥವಾ ಸ್ಮರಣ ಕಲಿಕೆ ಮೆಮೊರೈಸೇಷನ್ ಲರ್ನಿಂಗ್ ಬರ್ತದ. ಆಮೇಲೆ ಷರತ್ತಿನ ಕಲಿಕೆ ಅಂತ ಯಾವುದು ಷರತ್ತಿನ ಕಲಿಕೆಗೆ ಸಂಬಂಧಪಡ್ತದ ಅನ್ನೋದು. ಇದಕ್ಕೆ ಏನಪ್ಪ ಅಂದ್ರೆ ಇವರು ಯಾರಪ್ಪ ಅಂದ್ರೆ ಯಾರು ತಾಂಡೇಕರ್ ಏನ್ ಮಾಡ್ತಾರೆ ಅಂದ್ರೆ ಪ್ರಯೋಗಗಳ ಮೂಲಕ, ಯಾವುದು ಎಕ್ಸ್ಪೆರಿಮೆಂಟ್ಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಕಲಿಕೆ ಆಗ್ಬೇಕು ಎಂಬ ಒಂದು
ಅವರ ಸಿದ್ಧಾಂತದಲ್ಲಿರುವಂಥದ್ದು ನಾವು. ಯಾಕಂದ್ರೆ ನೋಡ್ರಿ, ಇದು ಒಂದು ಬೆಕ್ಕಿದೆ. ಬೆಕ್ಕೇನಪ್ಪ ಅಂದ್ರೆ ಒಂದು ಬಾಕ್ಸಲ್ಲಿ ಹಾಕಿರ್ತಾರೆ. ಆ ಬಾಕ್ಸಲ್ಲಿ ಹಾಕಿರ್ತಾರೆ, ಅದನ್ನು ಪೆಟ್ಟಿಗೆಯಿಂದ ಹೊರ ಬರ್ಬೇಕಾದ್ರೆ ಅದೇನು ಮಾಡ್ತಂದ್ರೆ ಇಲ್ಲಿ ಪ್ರಯೋಗಗಳನ್ನು ಮಾಡೋ ಅಂದ್ರೆ ಯಾರಪ್ಪ ತಾಂಡಕ ಪ್ರಯೋಗಗಳ ಮೂಲಕ ಏನಂದ್ರೆ ಆ ಬೆಕ್ಕು ಹೊರಗಡೆ ಬರ್ತದ ಅಂದ್ರೆ ಅಲ್ಲಿ ಅಂದ್ರೆ ಈ ರೀತಿಯಾದಂಥ ಮಾಹಿತಿ ಅಂದ್ರೆ ಯಾರಲ್ಲಿ ಕಾಣ್ತದೆ, ತಾಂಡಕದಲ್ಲಿ ಕಾಣ್ತದೆ. ಆನ್ಸರ್ ಅಂದ್ರೆ ಪ್ರಾಯೋಗಿಕ ಕಲಿಕೆಯ ಮೂಲಕ ಅಂದ್ರೆ ಇಲ್ಲಿ ಇದು ತತ್ವ ಕಲಿಕೆಗೆ ಸಂಬಂಧಪಡದ ಅನ್ನೋದಕ್ಕೆ. ಈ ಪ್ರಾಯೋಗಿಕ ಕಲಿಕೆ ಅಂದರೇನು, ಈ ಪ್ರಾಯೋಗಿಕ ಕಲಿಕೆಗೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಮೇಲೆ ಅವಲಂಬನೆ ಆಗದ ಅನ್ನೋದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಇಲ್ಲಿ ಪರಿಪೂರ್ಣವಾದಂತ ಇಮೇಜ್ಗಳ ಮೂಲಕ ನೋಡೋಣ ಮುಂದೆ. ಅಷ್ಟು ನಿಮ್ಗೆ ಅಂದ್ರೆ ಇದು ನೋಡಿದ ತಕ್ಷಣ ನಿಮಗೆ ಪರ್ಫೆಕ್ಟ್ ಆಗಿ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ಪರ್ಫೆಕ್ಟ್ ಆಗಿ ನೆನಪು ಬರುವಂಥದ್ದು ನಮ್ಮ ಕಾಲಾಗ್ತದೆ. ನೋಡ್ರಿ ಮುಂದೆ ನಾನು ನೋಡ್ರಿ ಯಾವ್ದಂದ್ರೆ ಪ್ರಯೋಗಾತ್ಮಕ ಮೂಲಕ ಏನಂದ್ರೆ ಕಲಿಕೆ ಉಂಟಾಗ್ತದ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ನೋಡ್ರಿ ಪ್ರಾಯೋಗಿಕ ಕಲಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದ ಒಂದು ಸೆಂಟೆನ್ಸ್ ಅನ್ನ ನೋಡ್ತೀವಿ. ನೋಡ್ರಿ ಯಾವ ರೀತಿ ಅಂದ್ರೆ ಇಲ್ಲಿ ವ್ಯಕ್ತಿ ಸ್ವತಃ ಅನುಭವಿಸಿ ಅಂದ್ರೆ ಅನುಭವದ ಮೂಲಕ ಅಂದ್ರೆ ಸ್ವತಃ ಏನ್ ಮಾಡ್ತಾನ, ಅನುಭವಿಸ್ತಾನ. ನೆಕ್ಸ್ಟ್ ಏನ್ ಮಾಡ್ತಾನ, ಅವನು ಪ್ರಯತ್ನ ಅಂದ್ರೆ ಅವನೇನ್ ಮಾಡ್ತಾನ, ಟ್ರೈ ಮಾಡುವಂತ ಮಾಡ್ತಾನೆ. ನೆಕ್ಸ್ಟ್ ಏನಂದ್ರೆ ತಪ್ಪುಗಳಿಂದ ಕಲಿಯುವ ಕಲಿಕೆ. ಕಲಿಕೆ ಏನಂತಂದ್ರೆ ಇದನ್ನೇನಪ್ಪ ಅಂದ್ರೆ ಪ್ರಾಯೋಗಿಕ ಕಲಿಕೆ ಅಂದ್ರೆ ಅವನೇನ್ ಮಾಡ್ತಾನೆ, ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ತಾನೆ, ಅಲ್ಲಿ ಎಲ್ಲಾ ರೀತಿಯಾದಂತಹ ಅನುಭವಗಳಾಗಿರ್ಬೋದು, ಪ್ರಯತ್ನಗಳಾಗಿರ್ಬೋದು, ತಪ್ಪುಗಳು ಅಂದ್ರೆ ಈಗಲೇ ಟ್ರೈ ಎರರ್ ಲರ್ನಿಂಗ್ ಸೇರಿದ್ದಲ್ಲ, ಅದೇ ಒಂದು ಪ್ರಾಯೋಗಿಕ ಮೂಲಕ ಅಂದ್ರೆ ಇಲ್ಲಿ ಇರುವಂತ ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಪ್ರಾಯೋಗಿಕ ಕಲಿಕೆ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ಅಂತಂದ್ರೆ ಈಗ ಏನಾಗುತ್ತೆ ಪುಸ್ತಕ ಯಾವ್ದೋ ಪುಸ್ತಕದ ಜ್ಞಾನಕ್ಕಿಂತ ಇಲ್ಲಿ ಏನಿರ್ತದ ಅನುಭವ ಕಲಿಕೆ ಏನಪ್ಪ ಅಂದ್ರೆ ಇಲ್ಲಿ ಕಲಿತಾನ. ಯಾಕಂದ್ರೆ ಇಲ್ಲಿ ಪುಸ್ತಕ ಏನಪ್ಪ ಅಂದ್ರೆ ಓರಿ ತೇರಿ ಅಂದ್ರೆ ಅಲ್ಲಿ ಹಿಂಗಿತ್ತು ಈ ರೀತಿ ಅಂತೇಳಿ ನಾವು ಏನಂದ್ರೆ ಒಂದು ಇಮೇಜ್ ಮೂಲಕ ಹೋಗುವಂತ ನಾವು ಕಾಣಲಾಗ್ತದೆ. ಇಲ್ಲಿ ಏನಾಗ್ತದೆ ಪ್ರಾಕ್ಟಿಕಲ್ ಮೂಲಕ ಏನಂದ್ರೆ ಕಾಣುವಂತ ನಾವು ಕಾಣಲಾಗ್ತದೆ. ಇದು ನೋಡಿ, ಇದು ಏನಪ್ಪ ಅಂದ್ರೆ ಎಕ್ಸಾಂಪಲ್ ಮೂಲಕ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದ. ಇಲ್ಲಿ ನೋಡಿ ಅಂದ್ರೆ ಪ್ರಾಯೋಗಿಕ ಕಲಿಕೆಗೆ ಸಂಬಂಧಪಡದಂತೆ ಅಂದ್ರೆ ಪ್ರಾಯೋಗಿಕ ಕಲಿಕೆಗೆ ಸಂಬಂಧಪಡದಂತೆ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಸೈನ್ಸ್ ಲ್ಯಾಬ್. ಇಲ್ಲಪ್ಪ ಅಂದ್ರೆ ವಿಜ್ಞಾನದ ಪ್ರಯೋಗದಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ನೋಡಿ ಯಾವ ರೀತಿಯಾಗಿ ಇದು ಮಾಡ್ತೀವಿ ಅಂತಂದ್ರೆ ಪರಿಪೂರ್ಣವಾದ ರೀತಿಯಲ್ಲಿ ನೋಡ್ರಿ ಅಂದ್ರೆ ಒಬ್ಬ ವಿದ್ಯಾರ್ಥಿ ಏನಪ್ಪ ಅಂದ್ರೆ ನೀರು ಆವಿಯಾಗಿ ಮಳೆ ಆಗುವುದು ಹೇಗೆ ಅಂತೇಳಿ ಕಾಣ್ತದೆ. ಅಂದ್ರೆ ನೀರು ಇರ್ತಲ್ಲ, ನೀರು ಏನಪ್ಪ ಅಂದ್ರೆ ಆವಿ ಆಗ್ತದೆ, ಬಗ್ಗೆ ಆವಿ ಆಗಿ ಏನಪ್ಪ ಅಂದ್ರೆ ಅದೇನಾಗ್ತದೆ ಮಳೆ ಆಗುವುದು ಹೇಗೆ ಅಂತಂದ್ರೆ ಅದನ್ನ ಏನ್ ಮಾಡ್ತಾನೆ ಒಂದು ಪಠ್ಯದಲ್ಲಿ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾನೆ ಅವನು ಎಲ್ಲವನ್ನು ಓದ್ತಾನೆ, ಅಂದ್ರೆ ಎಲ್ಲ ಓದ್ತಾನೆ. ಓದಿದ್ರು ಸಹ ಏನಪ್ಪ ಅಂದ್ರೆ ಅವನಿಗೆ ಏನಂದ್ರೆ ಅದು ಮಳೆ ಆಗ್ತದೆ ಅಂತ ಇತ್ತಲ್ಲ, ಆದ್ರೆ ಏನಂದ್ರೆ ಪರಿಪೂರ್ಣವಾದಂತ ಮಾಹಿತಿ ಅಂದ್ರೆ ಕಂಪ್ಲೀಟ್ ಆಗಲ್ಲ, ಏನಾಗ್ತದೆ ಇನ್ಕಂಪ್ಲೀಟ್ ಆಗುವಂತ ನಾವು ಕಾಣುತ್ತೇವೆ. ಅದು ಕಂಪ್ಲೀಟ್ ಆಗಲ್ಲ ನೋಡಿ ಎಂಬ ವಿಷಯವನ್ನು ಓದುತ್ತಾನೆ. ಪುಸ್ತಕದಲ್ಲಿ ಓದೋದ್ರಿಂದ ವಿಷಯ ತಿಳಿಯುತ್ತದೆ, ಆದರೆ ಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಪ್ರಾಯೋಗಿಕ ಕಲಿಕೆ ಅಂದ್ರೆ ಜಲಚಕ್ರ ಪ್ರಯೋಗದ ಮೂಲಕ ಅಂತಂದ್ರೆ ಇಲ್ಲಿ ನೋಡ್ರಿ ಈ ಇಮೇಜ್ಗಳನ್ನು ನೋಡ್ತಾರೆ. ಯಾಕಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ನೀರು ಹಾಕ್ತಾರೆ, ಆಮೇಲೆ ಅಂದ್ರೆ ಇದಕ್ಕೆ 100 ಡಿಗ್ರಿ ಸೆಲ್ಸಿಯಸ್ ಏನ್ ಮಾಡ್ತಾರೆ ಉಷ್ಣಾಂಶವನ್ನು ಕೊಡ್ತಾರೆ. ಉಷ್ಣಾಂಶ ಕೊಟ್ಟ ತಕ್ಷಣ ಅಂದ್ರೆ ನೀರೇನಾಗ್ತಾವ ಆವಿಯಾಗಿ ಹೋಗ್ತವೆ. ಓಕೆ, ಅಂದ್ರೆ ಆವಿಯಾಗಿ ಇಲ್ಲಿ ತಟ್ಟಿಗೆ ಕಾಣ್ತದೆ. ಅಂದ್ರೆ ಈ ರೀತಿಯಿಂದ ಏನಂತಂದ್ರೆ ನೋಡಿ, ನಾವು ಕಾಮನ್ ಆಗಿ ಏನಂದ್ರೆ ನಾವು ಅನ್ನ ಮಾಡ್ತಿರ್ತೀವಿ. ಓಕೆ, ಅನ್ನ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಕುದಿತ ತಟ್ಟಿಗೆ ಅಂದ್ರೆ ನೀರು ಅಂದ್ರೆ ಅಂಟಿರುವಂತ ಆವಿಯಾಗಿರೋ ನೀರು ಅಂಟಿಕೊಂಡಿರ್ತದೆ. ಅಂದ್ರೆ ಅದೇ ಅಂದ್ರೆ ಆವಿ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕುದಿರಂತ ಅಂದ್ರೆ ಇಲ್ಲಿ ಪ್ರೊಸೆಸ್ ಆಗಿರುವಂತ ನೀರೇನಂದ್ರೆ ಆವಿಯಾಗಿ ಏನಾಗ್ತಾವ ಮೋಡಗಳಾಗಿ ಅಂದ್ರೆ ಘನೀಕರಣಗೊಂಡು ಅದೇನಪ್ಪ ಅಂದ್ರೆ ನಂತರ ಏನಂದ್ರೆ ಮಳೆಯಾಗುತ್ತದೆ. ಇದು ಅಂದ್ರೆ ಪ್ರಾಯೋಗಿಕದಲ್ಲಿ ಅಂದ್ರೆ ಕಲಿಕೆಯಲ್ಲಿ ನಾವು ಕಾಣಬೇಕಂದ್ರೆ ಜಲಚಕ್ರ ನೋಡಿ. ಇದು ಚಿತ್ರ ನೋಡಿದ ತಕ್ಷಣ ನಿಮಗೆ ಪರಿಪೂರ್ಣ ಈ ರೀತಿಯಾಗಿ ಸೈನ್ಸ್ ಲ್ಯಾಬ್ ಅಲ್ಲಿ ಕರೆದುಕೊಂಡು ಹೋಗಿ ಅವರಿಗೆ ಅಂದ್ರೆ ನೀರು ಆವಿಯಾಗಿ ಮಳೆ ಆಗುವುದು ಹೇಗೆ ಅಂತೇಳಿ ಈ ರೀತಿ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ
ವಿದ್ಯಾರ್ಥಿ ಏನಂದ್ರೆ ಪರ್ಫೆಕ್ಟ್ ಆಗ್ತಾನೆ. ನೆಕ್ಸ್ಟ್ ಒಂದು ನೋಡ್ರಿ, ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಅಂತಂದ್ರೆ ಎರಡನೇದು ಯಾವ್ದಂದ್ರೆ ಕ್ರೀಡೆ, ಯಾವುದು ಸ್ಪೋರ್ಟ್ಸ್ಗೆ ಸಂಬಂಧಪಡ್ತದೆ. ಈ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಯಾವ ರೀತಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಆಟದ ನಿಯಮಗಳನ್ನು ಓದುವುದರಿಂದ ಮಾತ್ರ ಕ್ರೀಡಾಪಟುವಾಗಲು ಸಾಧ್ಯವಿಲ್ಲ. ಅಂದ್ರೆ ಇವಾಗ ಏನಂದ್ರೆ ಒಂದು ಕ್ರಿಕೆಟ್ ಇದೆ, ಓಕೆ, ಈ ಕ್ರಿಕೆಟ್ ಬಗ್ಗೆ ಏನಪ್ಪ ಅಂದ್ರೆ ಅಲ್ಲಿ ಗ್ರೌಂಡ್ ಎಷ್ಟು ಉದ್ದ ಇರಬೇಕು, ಅಲ್ಲಿ ಏನಪ್ಪ ಅಂದ್ರೆ ಬಾಲ್ಗಳನ್ನ ಹೆಂಗ ಹಾಕ್ಬೇಕು, ಇಲ್ಲಿ ಅಂದ್ರೆ ಎಲ್ಬಿ ಅಂದ್ರೆ ಏನು, ವೈಡ್ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ಎಲ್ಲ ತಿಳಿ ಗೊತ್ತು. ಆದ್ರೂ ಏನಪ್ಪ ಅಂದ್ರೆ ಅವನಿಗೆ ನಾಲೆಜ್ ಬರಲ್ಲ. ಅದೇನಪ್ಪ ಅಂದ್ರೆ ಥಿಯರಿ ರೂಪ, ಅದೇ ಪ್ರಾಕ್ಟಿಕಲ್ ಅಲ್ಲಿ ನೋಡ್ರಿ. ಅಂದ್ರೆ ಕ್ರಿಕೆಟ್ ಆಡುವ ಮುಂದೆ ಅಂತಾರೆ ಇಲ್ಲಿ ಯಾರು ಕೋಚರವರ ಮಾರ್ಗದ ಮೂಲಕ ಏನ್ ಮಾಡ್ತಾನ, ಆಟ ಆಡುತ್ತಾ ಮತ್ತೆ ಅವನ ಮಾಡ್ತಾನ ತಪ್ಪು ಮಾಡುತ್ತಾ, ಅಂದ್ರೆ ಆಡ್ತಾನ ಮತ್ತೆ ಅವನ ತಪ್ಪು ಮಾಡ್ತಾ ಅನುಭವದ ಮೂಲಕ ಏನ್ ಮಾಡ್ತಾನ, ಈ ಕಲಿತಾನ. ಇದು ಏನಪ್ಪ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್. ಇದೇ ಅಂದ್ರೆ ಕ್ರಿಕೆಟ್ ಈ ರೀತಿ ಅಂದ್ರೆ ನಾಲೆಜ್ ಅಂತಂದ್ರೆ ಪರ್ಫೆಕ್ಟ್ ಆಗಿ ಬರುವಂತ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ನೋಡ್ರಿ, ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಕೊನೆಯದಾಗಿರುವಂತ ಎಕ್ಸಾಂಪಲ್. ಇಲ್ಲಿ ಕೊನೆಯದಾಗಿರುವಂತ ಎಕ್ಸಾಂಪಲ್ ಏನಂದ್ರೆ ಇಲ್ಲಿ ನೋಡ್ರಿ, ಯಾವ್ದಂದ್ರೆ ಭಾಷಾ ಕಲಿಕೆ. ಯಾಕಂದ್ರೆ ಈ ಭಾಷೆ ಅಂತಂದ್ರೆ ನಾವು ಕನ್ನಡ ಭಾಷೆ ಏನಪ್ಪ ಅಂದ್ರೆ ಅಷ್ಟು ಸುಲಭವಾಗಿ ಕಲಿಯಕ್ಕೆ ಆಗಲ್ಲ. ಯಾಕಂದ್ರೆ ಇದು ನಾವಂದ್ರೆ ಓದೋದ್ರಿಂದ ಆಗಲಿ ನೋಡ್ರಿ, ಒಂದು ವ್ಯಾಕರಣ, ಕೇವಲ ವ್ಯಾಕರಣದಿಂದ ಅಂದ್ರೆ ಕೇವಲ ವ್ಯಾಕರಣದಿಂದ ಓದುವುದರಿಂದ ಭಾಷೆ ಬರುವುದಿಲ್ಲ. ಅಂದ್ರೆ ನಾವಂದ್ರೆ ಕನ್ನಡ ಗ್ರಾಮರ್ ನಾವು ಓದ್ಬಿಟ್ರೆ ನಮ್ಗೆ ಏನಪ್ಪ ಅಂದ್ರೆ ಕನ್ನಡ ಭಾಷೆ ಮಾತಾಡಕ್ ಬರ್ತದ, ಬರಲ್ಲ. ಅದೇನಪ್ಪ ಅಂದ್ರೆ ಮತ್ತೆ ಮಾತನಾಡುವ ಮತ್ತು ಕೇಳುವ ಅಂದ್ರೆ ಸ್ಪೀಕ್ ಅಂಡ್ ಲಿಸನ್ ಅಂಡ್ ರೈಟ್ ಅನುಭವದಿಂದ ಭಾಷೆ ಬಲವಾಗುತ್ತದೆ. ಅಂದ್ರೆ ನಾವೇನ್ ಮಾಡಿದ್ರೆ ಭಾಷೆ ಅಂದ್ರೆ ವ್ಯಾಕರಣದ ಗ್ರಾಮರ್ ಕಲ್ತ್ರೆ ನಮ್ಗೆ ಬರಲ್ಲ. ನಾವೇನಪ್ಪ ಅಂದ್ರೆ ಏನ್ ಮಾಡ್ಬೇಕು, ಮಾತನಾಡಬೇಕು. ಅಂದ್ರೆ ನೋಡಿ ಇಲ್ಲಿ ಅಂದ್ರೆ ಈ ರೀತಿಯಾದಂತ ಅಂದ್ರೆ ಕಮ್ಯುನಿಕೇಶನ್. ಇನ್ನೊಂದಿದೆ ಅಂದ್ರೆ ಥಾರ್ನ್ಡೈಕರ್ ಅವರ ಸಿದ್ಧಾಂತಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಸಂಪರ್ಕ ಸಿದ್ಧಾಂತ ಅಂತಾರ. ಇದು ಹೇಳಿದೆ ಸಂಪರ್ಕ ಸಿದ್ಧಾಂತ ಅನ್ನೋದನ್ನ ಕಾಣುತ್ತೆ. ಸಂಪರ್ಕ ಅಂದ್ರೆ ಕಮ್ಯುನಿಕೇಶನ್, ಯಾವುದು ಕಮ್ಯುನಿಕೇಶನ್ ಅನ್ನೋದು ರೀತಿಯಲ್ಲಿ ಕಾಣುತ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಏನಂದ್ರೆ ಇವರ ಮಧ್ಯದಲ್ಲಿ ಏನಾಗಿದೆ, ಇಲ್ಲಿ ಕಮ್ಯುನಿಕೇಶನ್ ಕಾಣುತ್ತೇವೆ ಇಲ್ಲಿ. ಮತ್ತೆ ಏನಂದ್ರೆ ಬರೆಯೋದ್ರ ಮೂಲಕ ಆಗಿರುವಂತದ್ದು ಕಾಣಾಗ್ತದೆ. ಮತ್ತೆ ಕೇಳೋದ್ರೆ ಇಲ್ಲಿ ಅಂದ್ರೆ ಮಾತಾಡುವಂತದ್ದು, ಇಲ್ಲಿ ಅಂದ್ರೆ ಸ್ಪೀಕ್ ಕೇಳುವಂತದ್ದು, ಇಲ್ಲಿ ಬರೆಯುವಂತದ್ದು. ಈ ರೀತಿ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್, ಲ್ಯಾಂಗ್ವೇಜ್ ಲರ್ನಿಂಗ್ ಏನಂದ್ರೆ ಈ ರೀತಿ ಹುಟ್ಟಿದಾಗ ಮಾತ್ರ ಏನ್ ಮಾಡ್ತದ, ಭಾಷೆ ತಾನೇ ಬರುವಂತದ್ದು ನಾವು ಕಾಣಾಗ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಕೊನೆಯಾದಂತ ಎಕ್ಸಾಂಪಲ್. ಯಾಕಂದ್ರೆ ಇಲ್ಲಿ ಅಂತಂತವಾದಂತ ರೀತಿಯಲ್ಲಿ ನಿಮಗೆ ಇಮೇಜ್ಗಳ ಮೂಲಕ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ನೋಡಿ, ಅಂದ್ರೆ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಟೀಚರ್ ಅಂಡ್ ಸ್ಟೂಡೆಂಟ್. ಅಂದ್ರೆ ಇಲ್ಲಿ ಏನಂದ್ರೆ ಪ್ರಾಯೋಗಿಕವಾದಂತ ವಿಧಾನ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಟೀಚರ್ ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳು ಏನಂದ್ರೆ ಒಂದು ಸಸಿಯನ್ನು ನೆಡುವುದರ ಮೂಲಕ ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನೀರನ್ನು ಹಾಕೋದ್ರ ಮೂಲಕ ಇಲ್ಲಿ ಕಮ್ಯುನಿಕೇಶನ್ ಮಾತನಾಡುವಂತ ಸ್ಕಿಲ್ ಈ ರೀತಿ ಮೂಲಕ ಏನಂದ್ರೆ ಭಾಷೆ ಏನಾಗ್ತದ ಬರ್ತದ ಅನ್ನೋ ರೀತಿಯಲ್ಲಿ ನಾವು ಪ್ರಾಯೋಗಿಕವಂತ ವಿಧಾನ ಏನಿರ್ತಂದ್ರೆ ಥಾರ್ನ್ಡೈಕರ್ ಅವರಿಂದ ಕಾಣಲಾಗ್ತದ. ಇದು ಈ ರೀತಿಯಾದಂತ ರೀತಿಯಲ್ಲಿ ಅಂದ್ರೆ ವಿದ್ಯಾರ್ಥಿಗಳನ್ನ ನಾವೇನ್ ಮಾಡಬೇಕು, ಓದೋದು, ಬರೆಯೋದು, ಮತ್ತೆ ಇನ್ನೊಂದಂದ್ರೆ ಮಾತನಾಡಿಸುವಂತದ್ದಾಗಿರ್ಬೋದು. ಅಂದ್ರೆ ವಿದ್ಯಾರ್ಥಿಗಳೇನಂದ್ರೆ ಕಾಮನ್ ಆಗಿ ಅಂದ್ರೆ ಪ್ರಮುಖವಾಗಿ ನೋಡ್ರಿ ಯಾವ ರೀತಿ ಅಂದ್ರೆ ಈ ಮಾತು ಅಂತಿದೆ, ಅಂದ್ರೆ ಸ್ಪೀಕ್ ಇದೆ. ಈ ಮಾತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಆ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೇಕು, ಭಾಷಣವನ್ನು ಮಾಡಿಸ್ಬೇಕು. ಮತ್ತೆ ಏನ್ ಮಾಡ್ಬೇಕು, ಚರ್ಚೆಗಳನ್ನ ಮಾಡಬೇಕು. ಓಕೆ, ಇನ್ನೊಂದಂದ್ರೆ ಬರೆಯುವಂತಂದ್ರೆ ಇಲ್ಲಿ ಬರೆಯುವಂತ ಸ್ಕಿಲ್ ಯಾವ್ದಿತ್ತಂದ್ರೆ ಅವರಿಗೆ ಪ್ರಬಂಧಗಳನ್ನು ಬರೆಯುವಂಥದ್ದು. ಅಂದ್ರೆ ಪ್ರಬಂಧ ಅಂದ್ರೆ ಇಂದಿನ ಅಂದ್ರೆ ಈ ಭ್ರಷ್ಟಾಚಾರ ನಿರ್ಮೂಲನೆಗೆ ಪ್ರಮುಖವಾದಂತ ಕಾರಣಗಳೇನು ಮತ್ತು ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ಬರೆಯುವಂಥದ್ದು ನಾವು ಕಾಣಲಾಗ್ತದೆ. ಮತ್ತು ಇನ್ನೊಂದಂದ್ರೆ ಪ್ರಮುಖವಾಗಿ ಏನಂದ್ರೆ ಚಿತ್ರಗಳನ್ನು ಬಿಡಿಸುವಂಥದ್ದು. ಅಂದ್ರೆ ಈಗಾಗಲೇ ರಾಷ್ಟ್ರಪತಿ ಗಾಂಧಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಇದರ ಪ್ರತಿಯೊಂದು ಕಲಾ ಚಿತ್ರಗಳನ್ನು ಬಿಡಿಸುವ ಮೂಲಕ ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ
ಪ್ರಮುಖವಾಗಿ ಇವೆಲ್ಲ ಕೌಶಲ್ಯಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಭಾಷೆಯನ್ನು ಕಲಿಲಿಕ್ಕೆ ಪ್ರಮುಖವಾದಂಥ ರೀತಿಯಲ್ಲಿ ಕಾಣಲಾಗ್ತದೆ. ಇವೆಲ್ಲ ನಮ್ಮ ಯಾಕಂದ್ರೆ ತಾಂಡೇಕರಿರುವಂಥ ಒಂದು ಪ್ರಾಯೋಗಿಕ ವಿಧಾನಗಳ ಮೂಲಕ ಒಂದು ಜಲಚಕ್ರ ಆಯಿತು, ಒಂದು ಏನಪ್ಪ ಅಂದ್ರೆ ಮಾತನಾಡುವಂಥದ್ದಾಗಿರ್ಬೋದು, ಇವೆಲ್ಲವರ ಮೂಲಕ ನಮಗೆ ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಯಾವ ರೀತಿ ಅಂದರೆ ಹೊಸವಾದಂಥ ವಿಚಾರಗಳಿದೆ. ಯಾಕಂದ್ರೆ ಮೊದಲನೆಯವಾದಂಥ ಒಂದು ಸೀರೀಸ್ ಒಂದು ಯೂಟ್ಯೂಬ್ ನಮ್ಮ TET ವತಿಯಿಂದ ಇಲ್ಲಿ ನೀವು ಆಸಕ್ತಿ ಉಳ್ಳಂತ TET ಸ್ಪರ್ಧಾರ್ಥಿಗಳಿದಾರಲ್ಲ ಅವರಲ್ಲಿ ಏನ್ ಮಾಡ್ತಂದ್ರೆ ಈ ಇದಕ್ಕೆ QR ಇಸ್ಕೊಳ್ಳಿ ಅಂದ್ರೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿದ ತಕ್ಷಣ ಅಂದ್ರೆ ನಮ್ಮ TET 2025 LIC ಅಂದ್ರೆ ಲಕ್ಷ್ಮೀ ಸ್ಪರ್ಧಾಕರಿಗೆ ಅಂದ್ರೆ ತಾವೆಲ್ಲ ಅಂದ್ರೆ ಜಾಯಿನ್ ಆಗ್ರಿ. ಮತ್ತಿಲ್ಲಂದ್ರೆ ಈ ನಂಬರಿಗೆ ಹಾಯ್ ಅಂತ ಕಳಿಸ್ರಿ. ನಾವು ನೀವು ಅಂದ್ರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಧನ್ಯವಾದ. ಬಾಯ್ ಬಾಯ್.